ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 27-28 ಶ್ಲೋಕಗಳು ಸಂಬಂಧ ಶ್ಲೋಕಗಳು. ಒಮ್ಮೆ ಹೇಳಬೇಕು ಅಂತ. ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯಾನ್ ಚಕ್ಷುಶ್ಚೇವಾಂತರೆ ಭ್ರುವೋಃ ಪ್ರಾಣಾಪಾನೌ ಸಮೋ ಕೃತ್ವಾ ನಾಸಾಭ್ಯಂತರಚಾರಿಣೌ ಯತೇಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷ ಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಃ. ಶಟ್ಟಿಂಗ್ ಔಟ್ ಆಲ್ ಥಾಟ್ಸ್ ಆಫ್ external enjoyments with the gaze fixed on space between the eye brows, having regulated the prana outgoing and the apana incoming, breath flowing within the nostril. He who has brought his sense, mind and intellect under control, such a contemplative soul intent on liberation and free from desire, fear and anger is ever liberated. ಮುಕ್ತನಾಗ್ತಕ್ಕಂಥ ಪರಿಯನ್ನು ಹೇಳ್ತಾ ಇದೆ. ಜ್ಞಾನಿಯಾಗಿರ್ತಕ್ಕಂಥವನು, ಮುಕ್ತನಾಗಬೇಕಾಗಿರ್ತಕ್ಕಂಥವನು ಹೇಗಿರ್ತಾನೆ ಅಂತ ಇದೊಂದು ಕ್ರಮ, ಇದೊಂದು ಸಾಧನೆ, ಯೋಗದ ನಿಯಮವನ್ನು ಹೇಳ್ತಾ ಇದೆ. ಯೋಗಿಗಳಾದವರು, ಅಷ್ಟಾಂಗ ಯೋಗಿಗಳು ಮುಕ್ತಿಯನ್ನು ಹೊಂದುವ ಪ್ರಕ್ರಿಯೆಯನ್ನು ಇಲ್ಲಿ ಹೇಳ್ತಾ ಇದೆ. ಏನು ಮಾಡ್ತಾರೆ ಅವರಂತಂದರೆ, ಪ್ರಾಣ ಅಪಾನಗಳನ್ನು ನಿಯಂತ್ರಣ ಮಾಡುವುದು, ಪ್ರಾಣದಲ್ಲಿ ಅಪಾನವನ್ನು, ಅಪಾನದಲ್ಲಿ ಪ್ರಾಣವನ್ನು ನಿಯಂತ್ರಣ ಮಾಡುವಂಥ ಪ್ರಕ್ರಿಯೆ. ಈ ರೀತಿ ಪ್ರಾಣ ಅಪಾನಗಳನ್ನು ನಿಯಂತ್ರಣ ಮಾಡಿಕೊಂಡು ನಾಸಾಭ್ಯಂತರಚಾರಿಣವು, ಮೂಗಿನ ತುದಿಯಲ್ಲಿ ಸಂಚಾರ ಮಾಡತಕ್ಕಂಥ ಪ್ರಾಣವನ್ನು ಇವರು ನಿಯಂತ್ರಣ ಮಾಡ್ತಾರಂತೆ. ಅದನ್ನು ಹೇಗೆ ಮಾಡ್ತಾರೆ ಅಂತಾರೆ, ಭ್ರುವೋರ್ ಮಧ್ಯೆ ಅಂತ ಹೇಳಿದಾನೆ. ಭ್ರುವೋರ್ ಮಧ್ಯೆ ಅಂತಂದರೆ ಇಲ್ಲಿ ಪ್ರಾಣವನ್ನು ನಿಲ್ಲಿಸುತ್ತಾರೆ ಅಂತ ಅರ್ಥ. ಎರಡು ಕಣ್ಣುಗಳ ಹುಬ್ಬಿನ ಮಧ್ಯದಲ್ಲಿ ಪ್ರಾಣವನ್ನು ನಿಲ್ಲಿಸುವಂಥ ಪ್ರಕ್ರಿಯೆ. ಒಳಗಡೆ ಹೊರಗಡೆ ಸಂಚಾರ ಮಾಡತಕ್ಕಂಥ ಆ ಪ್ರಾಣವನ್ನು ಸಂಯಮ ಮಾಡಿ, ಸಾಧನೆ ಮಾಡಿ ಅಲ್ಲಿ ನಿಲ್ಲಿಸಿಕೊಂಡು ಏಕಾಗ್ರದ ಸ್ವರೂಪದಿಂದ ಶರೀರ, ಇಂದ್ರಿಯ, ಅಂತಃಕರಣ, ಪ್ರಾಣ ಈ ನಾಲ್ಕನ್ನು ನಿಯಂತ್ರಣ ಮಾಡಿ ಈ ಪ್ರಾಣವನ್ನು ಹಿಡಿದುಕೊಂಡು ಭ್ರೂ ಮಧ್ಯದಲ್ಲಿ ನಿಲ್ಲಿಸಿ ಆತ್ಮ ಧ್ಯಾನವನ್ನು ಮಾಡ್ತಾ ಏಕಾಗ್ರತೆಯಿಂದ ಕುಳಿತುಕೊಂಡು ಶರೀರವನ್ನು ಬಿಡುತ್ತಾರೆ. ಆವಾಗ ಇವರ ಆತ್ಮ ಬ್ರಹ್ಮದಲ್ಲಿ ಏಕತೆಯನ್ನು ಹೊಂದುವಂಥದ್ದಾಗುತ್ತದೆ ಅಂತ ಅರ್ಥ. ಬ್ರಹ್ಮಜ್ಞಾನಿಗಳು, ವೇದಾಂತಿಗಳ ಪ್ರಕ್ರಿಯೆ ಬೇರೆ, ಇದು ಯೋಗಿಗಳ ಪ್ರಕ್ರಿಯೆ ಬೇರೆ. ಅಷ್ಟಾಂಗ ಯೋಗಿಗಳಾಗಿರ್ತಕ್ಕಂಥವರಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಮುಕ್ತಿಯನ್ನು ಹೊಂದುವ ಅವಕಾಶ ಇದೆ ಅಂತ ತೋರಿಸ್ತಾ ಇದೆ. ಸಾಮಾನ್ಯವಾಗಿ ಪ್ರಾಣ ಬಿಡಬೇಕಾದಾಗ ಹಿಂಸೆಯಾಗುತ್ತಿರುವುದರಿಂದ ಎಲ್ಲರೂ ಕಿರುಚಾಡ್ತಾರೆ, ಪರಚಾಡ್ತಾರೆ. ಆದರೆ ಈ ಸಂಯಮ ಮಾಡಿರ್ತಕ್ಕಂಥ, ನಿಗ್ರಹ ಮಾಡಿರ್ತಕ್ಕಂಥ ಈ ಯೋಗಿಗಳು ಅದು ಯಾವುದಕ್ಕೂ ಒಳಗಾಗದಲೇ ಪ್ರಾಣ ಸಂಚಾರವನ್ನು ನಿಲ್ಲಿಸಿದವರಾಗಿ ಭ್ರೂ ಮಧ್ಯದಲ್ಲಿ ಬ್ರಹ್ಮವನ್ನು ಧ್ಯಾನ ಮಾಡ್ತಾ ಅಲ್ಲಿಂದ ಅವರ ಏಕತೆಯನ್ನು ಹೊಂದುವುದಕ್ಕೆ ಏನು ಶಿರಸ್ಸಿನಲ್ಲಿರತಕ್ಕಂಥ ಶಿಖಾ ಅಂತೇನು ಹೇಳ್ತೇವೋ ಅಲ್ಲಿರತಕ್ಕಂಥ ಒಂದು ರಂಧ್ರ, ಆ ಮೂಲಕವಾಗಿ ಪ್ರಾಣವನ್ನು ಇವರು ಉತ್ಥಾನ ಮಾಡಿಕೊಳ್ತಾರೆ ಅಂತ. ಇಲ್ಲಿಂದ ಈ ಪ್ರಾಣವನ್ನು ಹೊರಟು ಹೋಯಿತು ಅಂತಂದರೆ, ಪ್ರಾಣವನ್ನು ಪಾಸ್ ಮಾಡಿದರು ಅಂತಂದರೆ 9 ರಂಧ್ರಗಳು ಈ ಮೂಲಕವಾಗಿ ಪ್ರಾಣ ಹೋಗ್ತಾ ಇರುತ್ತದೆ. ಈ 10ನೇ ರಂಧ್ರ ಅಂತಂದರೆ ನೆತ್ತಿಯ ಭಾಗದಲ್ಲಿರುವಂಥ ಈ ರಂಧ್ರ
ಇಲ್ಲಿಂದ ಪ್ರಾಣ ಹೋಯಿತು ಅಂತಂದರೆ ಅವರಿಗೆ ಮೋಕ್ಷವಾಗುತ್ತದೆ ಅನ್ನುವಂಥ ಯೋಗಶಾಸ್ತ್ರದ ಸಿದ್ಧಾಂತ. ಆ ರೀತಿಯಲ್ಲಿ ಯೋಗಿಗಳಾಗಿರ್ತಕ್ಕಂಥವರು ಪ್ರಾಣವನ್ನು ನಿಯಂತ್ರಣ ಮಾಡ್ತಾರೆ, ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾರೆ, ಕರಣಗಳನ್ನು ನಿಯಂತ್ರಣ ಮಾಡ್ತಾರೆ. ಈ ರೀತಿ ಬ್ರಹ್ಮದ ಸಾಕ್ಷಾತ್ಕಾರದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಇದರಿಂದ ಅವರು ಮುಕ್ತರಾಗ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.